ಗಂಧವೆಲ್ಲ ಒತ್ತರಿಸ್ತಲ್ಲ ತಡಿಗೆ ಒಡಕೆ ಜೆಂಡ ಆಗ್ಬಿಟ್ಬಿಡ್ತು. ಒಡಕೆ ಜೆಂಡು ಗೊತ್ತಲ್ಲ ನಿಮಗೆ, ಎಲ್ಲ ತಡಿಗೆ ಬಂದು ಒತ್ತರಿಸಿದೆ. ದಿನೇ 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 ಬೆಳೀತಾ ಇದೆ. 11ನೇ ದಿವಸಕ್ಕೆ ಮುಗಿಲೆತ್ತರ ಬೆಳ್ಕೊಂಡು ನಿಂತು ಗೊತ್ತು. ಈ ಸತ್ತಂತವರಿಗೆ ಉತ್ತರ ಕ್ರಿಯಾದಿ ಮಾಡೋದಕ್ಕೆಲ್ಲ ಬಂದು ಸೇರವ್ರೆ. ಭಗವಂತ ಸಾಲಾಗಿ ಒಲೆಗಳ ಹಾಕಿಸಿ ಬಗೆ ಬಗೆಯಾದ ತಿಂಡಿಯೆಲ್ಲ ಮಾಡಿಸಿದ್ದಾನೆ. ವಿಧಿವತ್ತಾಗಿ ಪೂಜೆ ಪುರಸ್ಕಾರ ಹಾಲು ತುಪ್ಪದ ಕಾರ್ಯ ನಡೀತಾ ಇದೆ. ಈ ಒನಕೆ ಬಡತಕ್ಕೆ ಸಿಕ್ಕಿ ಸತ್ತೋದರಿಗೆ ಸಾಲಾಗಿ ಕುಳಿತಿದ್ದಾರೆ ಊಟಕ್ಕೆ. ತಾಯಿ ನೀವೆಲ್ಲರೂ ಊಟಕ್ಕಿಡಿ, ಕುಂತ್ಕಡಿ, ನೀವೆಲ್ಲ ಊಟ ಕುಂತ್ಕಡಿ. ನೀವು ಎಲ್ಲರೂ ಬಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಮಹಾತಾಯಿ ಬಡಿಸುವಾಗ ಪಾದವು ಎಲೆಗೆ ಸೋಕ್ತಲ್ಲ, ಕೆಕ್ಕರಿಸಿ ಅವಳನ್ನೇ ನೋಡ್ದ. ಎಷ್ಟು ಒಳಗಿರ್ಬೇಕು ಸೊಕ್ಕು. ಇನ್ನೊಬ್ಬ ಅಂತಲೇ ಹೆಣ್ಣು ಮಕ್ಕಳು ಅಂದ್ರೆ ಏನು ತಿಳ್ಕೊಂಡಿದ್ಯಾ? ಇನ್ನೊಬ್ಬ ಅಂದ. ಅವ್ರಿಗೆ ಹಂಗೆ ಸದ್ರ ಕೊಟ್ರೆ ಬಂದು ತಲೆ ಮೇಲೆ ಬಂದು ಕೂತ್ಕೋತಾರ ಕಣೋ. ಶಿವನೇ ಬಂದು ತಲೆ ಮೇಲೆ ಕುಣಿಸ್ಕೊಂಡು ಅವನಿಗೆ ಹಂಗೆನ ನಮ್ಗೆ ಯಾವ್ದು ದೊಡ್ಡದು? ಹೆಣ್ಣು ಮಾಡಿದ್ದು ಸರಿ ಅಂತ ಕೆಲವರು ವಾದ, ಗಂಡು ಮಾಡಿದ್ದು ಸರಿ ಅಂತ ಕೆಲವರು ವಾದ. ವಾಗ್ವಾರ ಯಾವಾಗ ಶುರುವಾಯಿತೋ ಒಡನಾಡ್ದಕ್ಕೆ ನಿಂತ್ಕೊಂಡ್ರು. ಹಪ್ಪಳ ಮುರಿಯನ್ನು ಮುರಿದವನೇ, ಉಪ್ಪಿನಕಾಯಿ ನೆಕ್ಕೊಂಡು ನೋಡ್ತಾವನೆ. ಅಟ್ಟಡಿಗೆ ಉಣಲಿಲ್ಲ, ಬಿಡ ಮನೆಗೆ ಹೋಗಲಿಲ್ಲ, ಕೊಟ್ಟ ಸಾಲವ ಕೇಳಲಿಲ್ಲ, ಕೊಟ್ಟ ಸಾಲವ ಕೇಳಲಿಲ್ಲ ಜವರಾಯ. ಬಿಟ್ಟಾನೆ ನಮ್ಮ ಅರಗಳಿಗೆ, ಬಿಟ್ಟಾನೆ ನಮ್ಮ ಅರಗಳಿಗೆ. ತಾಲಕ್ಕೆ ಹೂವಿಲ್ಲ, ತಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಎಣ್ಣಿಗೆ. ತಾಯಿಯ ಮನೆಯೂ ಸ್ಥಿರವಿಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಒಬ್ಬರಿಗೊಬ್ಬರು ಒಡೆದಾಡಿ ಸಾಯ್ತಾ ಇದ್ದಾರೆ. ಎಲ್ಲ ವಿಫಲವಾದ ಒಳಕೆ ಜೆಂಡನ್ನು ಕಿತ್ತುಕೊಂಡಂತೆ ಅದನ್ನೇ ಗದಿಯನ್ನಾಗಿ ಮಾಡಿಕೊಂಡು ಒಡೆದಾಡಿ 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 ಹೇಳಲು ಹೆಸರಿಲ್ಲದಂತೆ ಸತ್ತವರು 40,000 ಜನ ಆದವರು. ಕೃಷ್ಣ ಬಲರಾಮರಿಬ್ಬರು ಮಾತ್ರ ಉಳ್ಕೊಂಡವ್ರೆ. ಗಲ್ಲದ ಮೇಲೆ ಬೆಳ್ಳಿ ಇಟ್ಕೊಂಡು ಯೋಚನೆ ಮಾಡ್ತಾರೆ ಕೃಷ್ಣ. ಬಲರಾಮದೇವ್ರು ಕೇಳ್ತಾರೆ, ಯೋಚನೆ ಮಾಡಿ ಕೌರವ್ರ ವಂಶನೇ ನಾಶನ ಮಾಡಿದೆ. ಯೋಚನೆ ಮಾಡಿ ಸುಲಭದಲ್ಲಿ ಕರ್ಣನೂ ಕೊಂದ್ಬಿಟ್ಟೆ. ಯೋಚನೆ ಮಾಡ್ಕೊಂಡೆ ಬಲಿಯ ಪಾತಾಳ ಕೂತ್ಬಿಟ್ಬಿಟ್ಟೆ. ಇನ್ನೇನಪ್ಪ ಯೋಚನೆ ಮಾಡ್ತಾ ಇದೆಯೋ ಕೃಷ್ಣ? ಅಣ್ಣ, ಇಲ್ಲಿ ಬಿದ್ದಿರುವ 40,000 ಶವಗಳನ್ನು ಮರೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ಪಾದದಲ್ಲಿಯೇ ಹುಟ್ಟಿ ವಿಷ್ಣು ಪಾದೋದ್ಭವೇ ಎಂಬಂತ ಹೆಸರನ್ನ ಪಡೆದಿರ್ತಕ್ಕಂಥ ಗಂಗೆಯನ್ನು ಪ್ರಾರ್ಥಿಸು. ಅವಳೇ ಬಂದು ಎಲ್ಲ ಶವಗಳನ್ನು ತನ್ನ ಒಡಲೊಳಗೆ ಹಾಕ್ಕೊಳ್ಳಿ. ಏಕೆಂದರೆ ಗಂಗೆಯಿಂದಲೇ ಮೋಕ್ಷ. ನಾವು ಯಾವುದೇ ಒಂದು ಸೂತಕ ಆದರೂ, ಯಾವುದೇ ಒಂದು ಸೂತಕ ಕಳಿತೀವಿ ಅಂದರೂ ಕೂಡ ಆ ಗಂಗೆಯನ್ನು ಮೇಲೆ ನಾವು ಚಿಮುಕಿಸಿದ್ರೆ ಅದು ಮೋಕ್ಷ. ಸ್ನಾನ ಮಾಡ್ಕೊಬಂದು ಸೂತಕ ಕಳೀತು. ಅಂತಹ ಗಂಗೆಯನ್ನು ಯಾವ ಭಗವಂತ ತಾನು ಮಂಡಿಯವರು ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಮ್ಮ, ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ. ಅರನ ಶಿರದೆ
ಶಿರದಿಂದ ನೀ ಅರಿದೆ ಧರೆಯದು ತರಿಸಲು ಆಗಮಿಸಿ ಬಂದೆ. ಅರನ ಶಿರದಿಂದ ನೀ ಅರಿದೆ ಧರೆಯನು ತರಿಸಲು ಆಗಮಿಸಿ ಬಂದೆ. ಪರಮ ಪಾವನ ಎಂದೆನಿಸಿ ಧರೆಯನೆಲ್ಲ ಉದ್ಧರಿಸಿದ ತಾಯೆ. ನಿರುಪಮ ಚರಿತಳ ನೀನನು ಅನುದಿನ ನಿರುಪಮ ಚರಿತಳ ನೀನನು ಅನುದಿನ. ಹೌದು. ನಿರುಪಮ ಚರಿತಳ ನೀನನು ಅನುದಿನ. ನಿರುಪಮ ಚರಿತಳ ನೀನನು ಅನುದಿನ. ನಿರುಪಮ ಚರಿತಳ ನಿನ್ನನು ಅನುದಿನ. ನಿರುಪಮ ಚರಿತಳ ನಿನ್ನನು ಅನು. ನಿರುಪಮ ಚರಿತಳ ನಿನ್ನನು ಅನುದಿನ. ನಿರುಪಮ ಚರಿತಳ ನಿನ್ನನು ಅನುದಿನ. ನಿರಂತರವು ಅನುದಿನವು ಭಜಿಸುವೆವು ತಾಯೆ. ಸುರನರ ಸೇವಿತೆ ವರಗಂಗೆ ಪರಮ ಪಾವನ ಕರುಣಾಂತರಂಗೆ. ಸುರನರ ಸೇವಿತೆ ವರಗಂಗೆ ವರಗಂಗೆ ವರಗಂಗೆ. ಇಲ್ಲಿ ಬಿದ್ದಿರುವ 40,000 ಶವವನ್ನು ನೀನು ಒಳಗೂ ಸೇರಿಸ್ಕೋತಾ ಎಂದಾಗ ಬುಗು 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 ನುಕ್ಕು ಬಂದುಬಿಡ್ತು. 40,000 ಶವವನ್ನು ತನ್ನ ಒಡಲೊಳಗೆ ಸೇರಿಸಿ ಯಾವ ಗಂಗಾಮಾತೆ ಒರೆಸಿಕೊಂಡಾಗ ಅಣ್ಣ ಕಣ್ಣು ಮಂಜಾಗ್ತಾ ಇದೆ, ದೇಹವೆಲ್ಲ ನಡುಗ್ತಾ ಇದೆ, ನನಗೂ ಕೂಡ ಮರಣ ಖಂಡಿತ. ಕೃಷ್ಣ ಏನು ಹೇಳ್ತಾ ಇದೆಯಾ ಅಣ್ಣ? ಭಕ್ತನಾದರೇನು, ಭವ್ಯ ಆದರೇನು, ಯಾರಾದರೇನು ಮನುಷ್ಯನ ಹುಟ್ಟಿದ ಮೇಲೆ ಜಾತಸ್ಯ ಮರಣಂ ಧ್ರುವಂ, ಸಾವು ಖಚಿತ. ನಾನು ಬದುಕೋಲ್ಲ ಅಣ್ಣ ಅಂದ ಕೃಷ್ಣ. ಬಲರಾಮ ದೇವರಿಗೆ ದುಃಖವಾಯಿತು. ಏನು ಹೇಳ್ತಾ ಇದೆ ಕೃಷ್ಣ? ನಿನಗೆ ಮರಣವೇ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಿನಗೆ ಮರಣವೇ ಕೃಷ್ಣ? ತಾಯಿ ಗರ್ಭದಿಂದ ನಾವು ಯಾವತ್ತು ಬಂದು ಆಗಲೇ ಸಾವನ್ನು ಭಗವಂತ ಕೊಟ್ಟಿದ್ದಾನೆ ಅಣ್ಣ. ಯಾತಕ್ಕಾಗಿ ದುಃಖ ಪಡ್ತಾ ಇದ್ದ? ಬಿಡು ಆ ಚಿಂತೆಯನ್ನ. ದಾಘ ಓಡೋಡಿ ಹೋಗಿ ಆ ನದಿ ತೀರದಲ್ಲಿ ಮಲಗಿಸಿ ಬೊಗಸೆಯಲ್ಲಿ ನೀರನ್ನು ಸುರಿದು ಹಣ್ಣು ಹಂಪಲನ್ನು ತರೋದಕ್ಕೆ ಹೋಗ್ತಾನೆ. ಪಕ್ಕಕ್ಕೆ ಬಲರಾಮದೇವರು ತೆಳ್ಳನೆಯ ನೀರಿನಲ್ಲಿ ವಂಗೆ ಮರದ ನೆರಳಲ್ಲಿ ತಣ್ಣನೆ ಬೀಸುವ ತಂಗಾಳಿಯಲ್ಲಿ. ವಂಗೆ ಮರದ ನೆರಳು, ಸಣ್ಣನೆ ಗಾಳಿ ಬೀಸ್ತಾ ಇದೆ. ಕೆಂಪಾದ ತನ್ನೆರಡು ಪಾದಗಳನ್ನು ಯಾವಾಗ ನೀರಿಗಿಟ್ನೋ ಆ ತಿಳಿ ನೀರಿನಲ್ಲಿ ಆ ಕೆಂಪಾದ ಪಾದಗಳು ದೂರಕ್ಕೂ ಕೂಡ ಕಾಣ್ತಾ ಇವೆ. ಬೇಡ ಭೇಟಿ ಆಡ್ತಾ ಇದ್ನಲ್ಲ ನೋಡ್ಬಿಟ್ಟ. ಯಾವುದೋ ಪ್ರಾಣಿ ಇರಬಹುದು ಅಂತ ತಿಳ್ಕೊಂಡು ಆ ಕಾಲನ್ನು ನೋಡಿ ದೇಹವನ್ನು ಕಾಣಲಿಲ್ಲ ನೆರಳಲ್ಲಿ. ಬತ್ತಳಿಗಿನ ಬಾಣ ಎಳಕೊಂಡು ಎಳೆದು ಬಿಟ್ಬಿಟ್ಟ. ಸರ 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 ಸರನ ಬಂದಂತ ಬಾಣ ಅಂಗಾಲಿಗೆ ಛಕ್ಕನ್ನಾಡ್ತು. ರಕ್ತ ಚಿಲ್ ಚಿಲ್ಲನ್ನು ಹಾರ್ತಾ ಇದೆ. ಅಣ್ಣ 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 ಅದು ದೊಪ್ಪನ ಕೆಳಗೆ ಬಿದ್ದ ಪರಮಾತ್ಮ ಕೃಷ್ಣ. ಬಿಟ್ಟ ಬಾಣ ಯಾರ ಮನುಷ್ಯನಿಗೆ ತಾಕಿದಂತೆ ನೋಡೋಣ ಅಂತ ಹೇಳಿ ಶಬ್ದ ಕೇಳಿಸಿಕೊಂಡಂತ ಬೇಡ ಕೈಯಲ್ಲಿದ್ದ ಬಿಲ್ಲನ್ನು ಹಿಡ್ಕೊಂಡು ಓಡೋಡಿ ಬರ್ತಾನೆ. ಬಿಟ್ಟಂತ ಬಾಣ ಭಗವಂತನ ಪಾದದಲ್ಲಿ ನಾಟಿದೆ. ವಾಸುದೇವ, ಜನಾರ್ದನ, ರುಕ್ಮಿಣಿಪತಿ, ಕೃಷ್ಣ, ಎಂಥ ಪಾಪ ಕಾರ್ಯವನ್ನು ಮಾಡಿಬಿಟ್ಟೆ ಸ್ವಾಮಿ. ನೀನೆಂಬುದನ್ನರಿಯದೆ ಯಾವುದೋ ಮೀನೆಂದು ತಿಳಿದು ನೀನು ಹೊಡೆದು ಬಿಟ್ಟೆ ಕೃಷ್ಣ.
ಕೊಡು ನಿನ್ನ ಪಾದವನ್ನು, ಸುಡು ನನ್ನ ಜನ್ಮವನ್ನು ಇನ್ನಿರೆಗೊಳಿಸದಿರು, ಈ ಧರೆಯ ಮೇಲೆ ನನ್ನನ್ನು ಕಾಪಾಡು ಕೃಷ್ಣ. ಕೊಡು ಪಾದವನ್ನು, ಮುಟ್ಟಬೇಡ ನನ್ನನ್ನು. ನಾನು ಪಾಪಿ, ನೀನು ಪುಣ್ಯಾತ್ಮ. ಗಾಯದ ನೋವಿಂದ ಏನೇನು ಮಾತನಾಡಬೇಡ ವಾಸುದೇವ. ನಾನು ಪುಣ್ಯಾತ್ಮ, ನೀನು ಪಾಪಿಯೇ. ಅದೆಷ್ಟೋ ಜನ ಸಾಧುಗಳು, ಸತ್ಪುರುಷರು, ಯೋಗಿಗಳು, ಜ್ಞಾನಿಗಳು ನಿನ್ನ ದರ್ಶನಕ್ಕಾಗಿ ಹಗಲಿರುಳು ಆತೊರೆದು ಕಾಯ್ದು ನಿನ್ನಿಂದ ಮೋಕ್ಷವನ್ನು ಪಡೆದಿದ್ದಾರೆ. ಅಂತಹ ಪರಮ ಪಾವನನಾದ ನೀರು ಪಾಪಿ ಅಂತ ಕೂತಾ ಇದೆಯಾ ಏಕೆ ಕೃಷ್ಣ? ನಿಜಾಪ. ಇಂದಿನ ಸಾಲವನ್ನು ತೀರಿಸೋಕೆ ಪ್ರತಿಯೊಂದು ಜೀವಿಯು, ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ರೂಪವನ್ನು ತಾಳ್ಕೊಂಡು ಭೀಮಿಗೆ ಬರ್ತೀವಿ. ನಾನೊಂದು ರೂಪ, ನೀನೊಂದು ರೂಪ, ಪ್ರತಿಯೊಂದು ಒಂದು ರೂಪ, ಒಂದು ಗಂಡನ ರೂಪ, ಒಂದು ಹೆಂಡತಿ ರೂಪ, ಇನ್ನೊಂದು ಮಾವನ ರೂಪ, ಯಾವುದ್ಯಾವುದೋ ರೂಪದಲ್ಲಿ ಬರ್ತೀವಿ. ಆದರೆ ನಮ್ಮ ಸಾಲ ತೀರಿಲ್ವಲ್ಲ. ನನಗೂ ನಿನಗೂ ಯಾವ ಸಾಲ ಕೃಷ್ಣ? ಹೌದಪ್ಪ, ತ್ರೇತಾಯುಗದಲ್ಲಿ ನಾನು ರಾಮಾವತಾರ ಮಾಡಿದಾಗ ನೀನು ವಾಲಿಯಾಗಿದ್ದೆ. ವಾಲಿಯಾದ ನಿನ್ನನ್ನು ನಾನು ಮರೆಯಲ್ಲಿ ನಿಂತು ಹೊಡಿಬೇಕಾಯಿತು. ಯಾಕೆಂದರೆ ಅದಕ್ಕೊಂದು ವಿಶೇಷ ಇತ್ತು. ಏನು ವಿಶೇಷ? ನೀನು ನಿನ್ನ ತಂದೆಯಿಂದ ವರ ಪಡ್ಕೊಂಡಿದ್ದೆ. ಎದುರಿಗೆ ನಿಂತು ಹೊಡೆದ್ರೆ ನಿನ್ನ ಶಕ್ತಿ ಅಲ್ಲ, ನನ್ನಲ್ಲಿರ್ತಕ್ಕಂಥ ಶಕ್ತಿ ನಿನಗೆ ಬಂದ್ಬಿಡ್ತಿತ್ತು. ಅದಕ್ಕೋಸ್ಕರ ನಿನ್ನನ್ನು ಮರೆಯಲ್ಲಿ ನಿಂತ್ಕೊಂಡು ಹೊಡೆದೆ. ಆಗ ನೀನು ಪ್ರಾಣ ಬಿಡುವಾಗ ನನಗೆ ಕಷ್ಟಕರದ ದುಃಖದ ಎರಡು ಮಾತನ್ನು ಹೇಳಿದೆ. ಸೀತೆಯನ್ನು ರಾವಣ ಹೊತ್ಕೊಂಡು ಹೋಗಿರೋ ವಿಚಾರವನ್ನು ನನಗೆ ಹೇಳಿದರೆ ರಾವಣ ಲಂಕಾಪಟ್ಟಣವನ್ನು ಕಿತ್ಕೊಂಡು ನೀನು ಪಾದ ಮೇಲೆ ಇಟ್ಬಿಡ್ತಿದ್ದೆ. ಸೀತೆ ನೀನು ಹುಡುಕೋದಾಗಿತ್ತು. ಮರೆಯಲ್ಲಿ ನಿಂತ್ಕೊಂಡು ಹೊಡೆದಲ್ಲ, ಕ್ಷತ್ರಿಯನಾಗಿ ನಿನಗೆ ಸರಿಯೇ ಇಲ್ಲ. ನೀನು ಬದುಕಬೇಕೆಂಬ ಆಸೆ ಇದ್ದರೆ ಬಾಣ ಹಿಂದಕ್ಕೆ ತಗೋತೀನಿ ಇಂದ. ಆಗಲೂ ಕೂಡ ಒಪ್ಪದೆ, ಲೋಕ ಕಲ್ಯಾಣವಾಗಬೇಕು ರಾಮ, ಜಗತ್ತಿನಲ್ಲಿ ನಿನ್ನ ಕೀರ್ತಿ ಹರಡಬೇಕು ಅಂತ ಹೇಳಿ ನೀನು ಪ್ರಾಣ ಬಿಟ್ಬಿಟ್ಟೆ. ಅಯ್ಯ, ಆ ವಾಲಿಯ ನೀನು, ಆ ರಾಮನೇ ನಾನು. ದೇವಾ, ಏ ಜಗನ್ನಾಟಕ ಸೂತ್ರಧಾರಿ ಕೃಷ್ಣ, ಎಂತ ಮಾತು ಹೇಳ್ತಾ ಇದೆಯೋ, ನಾನು ಈ ಮಾತನ್ನು ನಂಬುವುದಾದರೂ ಹೇಗೆ ಅಂದಾಗ ಆ ಇಡೀ ರಾಮಾಯಣದ ಕಥೆಯನ್ನ ಆ ಬೇಡನಿಗೆ ಹೇಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ? ದ್ವಾರಪಾಲರ ಮರಳಿ ಬಳಿಗೈವ ಕೃಪೆಯೋ, ಜಾರತನ ಸದೆ ಬಡೆವ ಸಂಭ್ರಮದ ನೆಪವೋ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ನಿರುಪಮ ಸಂಯಮ ಜೀವನ ಸಾರ, ಅಳಿವುದು ಭೂಮಿಯ ಭಾರ, ರಾಮನ ಅವತಾರ. ದಾಶರಥಿಯು ದಿವ್ಯಾತ್ಮವ ತಡೆಯೇ, ಕೌಸಲ್ಯ ಬಸಿರೆನಿತು ಪುನೀತ, ಲೇಸಿಗರಿಗರು ಜಾತರು ಮೂವರು, ಲೇಸಿಗರಿಗರು ಜಾತರು ಮೂವ, ಲಕ್ಷ್ಮಣ ಶತ್ರುಘ್ನ ಭರತ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಧನುವೋ ಜನಕನ ಮಮತೆಯ ತುಟಿಯೋ, ಸೀತೆಯ ಕನ್ಯಾ ಸಂಕಲೆಯೋ, ಧನುಜರ ಕನಸಿನ ಸುಖ ಗೋಪುರವೋ, ಧನುಜರ ಕನಸಿನ ಸುಖ ಗೋಪುರವು ಮೆರೆವುದು ಮಿಥಿಲಾ ನಗರದಲ್ಲಿ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಕಪಟ ನಾಟಕನ ಪಟ್ಟಾಭಿಷೇಕ,
ಉಪಟಳ ತಾತ್ಕಾಲಿಕ ಶೋಕ ಭೀಕರ ಕಾನನವಾಸದ ಕುಹಕ ಲೋಕೋದ್ಧಾರನ ಮೊದಲಂಕ ಭರತಗೆ ಪಾದುಕೆ ನೀಡುವ ವೇಷ ಗುರುಜನ ಭಕ್ತಿಯ ಆದೇಶ ನರಲೋಕಕ್ಕೆ ನವಸಿರಿ ಸಂತೋಷ ನರಲೋಕಕ್ಕೆ ನವಸಿರಿ ಸಂತೋಷ ಭರವಸೆ ನೀಡುವ ಸಂಕೇತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಆಗ ನೋಡದ ಒಂದಿನ ಜಿಂಕೆ ಹಾಳಾಗುವುದಯ್ಯೋ ಲಂಕೆ ಎಣ್ಣಿದು ಶಿವನುರಿಗಣ್ಣೋ ಮಂಕೆ ಎಣ್ಣಾಗುವೆ ನೀ ನಿಶಂಕೆ ಮಣ್ಣಾಗುವೆ ನೀ ನಿಶಂಕೆ ಶರಣು ಶರಣು ಯೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವಗನುಮ ಮುದ್ರಿಕೆಯಲ್ಲಿದು ಸೌಗೌ ಬ್ರಹ್ಮ ಮುದ್ರಿಕೆಯಲ್ಲಿದು ಸೌಗೌ ಬ್ರಹ್ಮ ಎಂಬುವ ತತ್ವವ ತಿಳಿತವ ಎಂಬುವ ತತ್ವವ ತಿಳಿತವ ರಾಮ ರಾಮ ಜಯ ರಾಮ ರಾಮ ಜಯ ರಘುಕುಲ ಸೋಮ ಸೀತೆಯ ಚಿಂತೆಗೆ ಪೂರ್ಣ ವಿರಾಮ ಲಂಕೆಯ ವೈಭವ ನಿರ್ನಾಮ ಅಯ್ಯೋ ದಾನವ ಭಕ್ತ ಕೇಸನೆ ಹಗಲಿ ನಿನ್ನಿ ಕಥೆಯ ಮರ ಮೆರೆಯಲಿ ಈ ಶುಭ ತತ್ವ ವಿಚಾರ ಪರಸತಿ ಬಯಕೆಯ ಸಂಹಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಇಡೀ ರಾಮಾಯಣದ ಕಥೆಯನ್ನ ಆ ಬೇಡನಿಗೆ ಹೇಳ್ತಾರೆ.